ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಹೆಚ್ಚು ಶ್ರಮ ಪಡದೆ ಈಸಿಯಾಗಿ ಕೈತೋಟದಲ್ಲಿ ಆಗಿರ್ಬೋದು, ಪಾಟದಲ್ಲಿ ಆಗಿರ್ಬೋದು, ಈಸಿಯಾಗಿ ಬೆಳಿಬೋದಂತ 5 ಹೂವಿನ ಗಿಡಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನೊಂದು ನಾವು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ಗುಲಾಬಿ ಗಿಡಗಳು ಫ್ರೆಂಡ್ಸ್. ನಾನು ಈ ಗುಲಾಬಿ ಗಿಡಗಳನ್ನ ತುಂಬ ಈಸಿಯಾಗಿ ನಾವು ಯಾವುದೇ ಆರೈಕೆ ಇಲ್ದಂಗೆ ನಾವು ಬೆಳಿಬೋದು. ನೀವೀಗ ಇಲ್ಲಿ ನೋಡ್ತಿರ್ಬೋದು, ಇದು ಬಳ್ಳಿ, ಈ ಗುಲಾಬಿ ಗಿಡದಲ್ಲಿ ಎಷ್ಟು ಹೂವುಗಳು ಬಿಟ್ಟಿದೆ ಅಂತ ಹೇಳಿಬಿಟ್ಟು. ಬೇಲಿ ತುಂಬ ಇದು ಹರಡ್ಕೊಳುತ್ತೆ. ಇದು ಎಷ್ಟು ಹರಡುತ್ತೋ ಅಷ್ಟು ಹೂವನ್ನ ಬಿಡುವಂಥ ಈಸಿಯಾಗಿ ಯಾವುದೇ ಆರೈಕೆ ಇಲ್ಲದೇ ಜಸ್ಟ್ ನೀವು ವಾರದಲ್ಲಿ 1 ದಿವಸ 2 ದಿನ ನೀರು ಹಾಕ್ಕೊಂಡ್ರೆ ಸಾಕು, ನೀವು ಈಸಿಯಾಗಿ ಗುಲಾಬಿ ಗಿಡಗಳನ್ನ ಬೆಳಿಬೋದು. ಈಗ ನಾವು ನೋಡ್ತಿರೋದು ಒಂದು ವೆರೈಟಿ ನಾವು ನೋಡ್ತಾ ಇದೀವಿ, ಎಷ್ಟು ಹೂವಿನ ಗಿಡಗಳಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಎಷ್ಟು ಇದು ನೋಡೋಕ್ಕೆ ಎಷ್ಟು ಕಣ್ಣಿಗೆ ಅಂದವಾಗಿದೆ ಅಂತ ಹೇಳ್ಬಿಟ್ಟು. ಅಷ್ಟಲ್ದೇ ಅಲ್ಲೆಲ್ಲ ಹಪ್ಕೊಂಡು ಹೋಗಿದೆ. ಇಟ್ಸ್ ಓಕೆ. ಆ ಹೂವಿನ ಗಿಡಗಳು ಒಂದೇ ಒಂದು ಗಿಡ ಇದು. ಈ ಒಂದು ಗಿಡ ನೋಡಿ ಎಷ್ಟು ಹಪ್ಕೊಂಡು ಹೋಗಿದೆ ಅಂದ್ರೆ, ಇದು ಅದನ್ನ ಸ್ವಲ್ಪ ನಾವಿನ್ನು ಮೇಂಟೈನ್ ಮಾಡಬೇಕು. ಇದು ಒಂದು ಗುಲಾಬಿ ಗಿಡಗಳಲ್ಲಿ ಇದು ಒಂದು ಟೈಪ್ ಆಯಿತು. ಅದೇ ಇನ್ನ ಒಂದು ಟೈಪು ಈ ರೀತಿ ಒಂದು ಟೈಪಲ್ಲಿ, ಇದು ವೈಟ್ ಕಲರೇನೆ, ಇದು ಬೇರೆ ವೆರೈಟಿ. ಈ ವೆರೈಟಿ ಒಂದು ಗುಲಾಬಿ ಗಿಡನ ಈಸಿಯಾಗಿ ಬೆಳಿಬೋದು. ಇನ್ನೊಂದು ಇದು ರೆಡ್ ಕಲರ್ ರೋಸಾ ಗಿಡ. ಇವಕ್ಕೂ ಕೂಡ ಯಾವುದೇ ಆರೈಕೆನೂ ಇಲ್ಲದೇನೆ ಕೇವಲ ನೀವು ನೀರು ಹಾಕ್ಕೊಂಡ್ರೆ ಈಸಿಯಾಗಿ ಸುಲಭವಾಗಿ ಇವೆಲ್ಲ ಎನಿ ಟೈಮ್ ನಿಮಗೆ ಹೂವುಗಳನ್ನ ಕೊಡೋದು, ಸೀಸನಲ್ಲಿ ಕೊಡಲ್ಲ, ಯಾವಾಗಲೂ ಹೂವು ಬಿಡುತ್ತೆ ಈ ಗಿಡಗಳು. ಇವನ್ನ ನಾವು ಈಸಿಯಾಗಿ ತೋಟದಲ್ಲಿ ಬೆಳ್ಕೋಬೋದು. ಎರಡನೇದು ಕಾಕ್ಟ ಗಿಡ, ವೈಟ್ ಕಲರ್ ಕಾಕ್ಟ ಗಿಡ. ನೀವು ನೋಡ್ತಿರ್ಬೋದು ಎಷ್ಟು ಹೂವುಗಳು ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇಡೀ ಗಿಡ ತುಂಬ ಹೂವು ಬಿಟ್ಟಿದೆ. ಇದು ಕೂಡ ಹೆಚ್ಚು ಆರೈಕೆ, ನಿಮಗೆ ಭಾಳ ಪೋಷಣೆ ಏನೂ ಇಲ್ಲ ಫ್ರೆಂಡ್ಸ್. ಒಂದು ಸಾರಿ ನೀವು ಗಿಡ ನೆಟ್ಟು ಅದು ಕೂತ್ಕೊಂಡ್ಬಿಟ್ರೆ ಸಾಕು, ತುಂಬ ಅದ್ಭುತವಾಗಿ, ಅಂದರೆ ಸ್ವಲ್ಪ ಟೈಮ್ ಹಿಡಿತೆ, 1-2 ವರ್ಷ ಬೇಕು ಇದೆಲ್ಲ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ. ಇದು ಬೆಳೆದು ದೊಡ್ಡದಾಗ್ಬಿಟ್ರೆ ಮಾತ್ರ ನೀವು ನೋಡ್ತಿರ್ಬೋದು ಎಷ್ಟು ನಮ್ಮ ತೋಟದಲ್ಲಿರೋದು 2 ಗಿಡ. ಈ 2 ಗಿಡಗಳು ಕೂಡ ಗಿಡದ ತುಂಬಾನೇ ಹೂವು ಬಿಡುತ್ತೆ. ಇದು ಅಷ್ಟೇ ಸೀಸನಲ್ ಅಂತ ಇಲ್ಲ, ನಿಮಗೆ ಎನಿ ಟೈಮ್ ನಿಮಗೆ ಹೂವು ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೂವನ್ನ ಬಿಟ್ಟಿದೆ. ಇಲ್ಲಿಂದ ಇಲ್ಲಿವರೆಗೂ ಹಾಗೆ ಹಪ್ಕೊಂಡು ಹೋಗ್ತಿದೆ. ನಾವಿಲ್ಲಿ ಒಂದು ದಾರನ ಕಟ್ಟಿ ಮೇಲೆ ಹಬ್ಬಿಸ್ತಾ ಇದ್ದೀವಿ. ಇಲ್ಲೊಂದು ಗಿಡ ಇದೆ, ನೋಡ್ಬೋದು ನೀವು, ಬಂಚೆ ಹೂವು ಬಿಟ್ಟಿದೆ. ತೋಟಕ್ಕೆ ಬಂದರೆ ನೋಡಲಿಕ್ಕೆ ನಮಗೆ ಕಣ್ಣಿಗೆ ಆನಂದ ಹಬ್ಬ ಅಂತಲೇ ಹೇಳ್ಬೋದು. ಇದು ನೋಡಿ, ಇದು ಒಂದು ಗಿಡ ಇದೆ, ಇದನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಇದು ಮೂರನೇದು ಬ್ಯೂಟಿಫುಲ್ ಆಗಿರುವಂಥ ಬಲ್ದಾರೆ ಹೂವಿನ ಗಿಡ. ನೀವು ನೋಡ್ತಿರ್ಬೋದು ಸ್ವಲ್ಪ. ಇದು ಕೂಡ ಯಾವುದೇ ನಾವು ಪಾಲಪೋಷಣೆ ಇಲ್ಲದೇ ಈಸಿಯಾಗಿ ಬೆಳಿಬೋದು. ಇದು ಸ್ವಲ್ಪ ಸೀಸನಲ್ ಫ್ಲವರ್ ಅಂತ ಹೇಳ್ಬೋದು. ಎಲ್ಲ ಸೀಸನಲ್ಲೂ ಸಿಗಲ್ಲ. ವರ್ಷದಲ್ಲಿ ನಿಮಗೆ ಒಂದು 2-3 ತಿಂಗಳಲ್ಲಿ ಮಾತ್ರ ಸಿಗುತ್ತೆ. ಮಳೆಗಾಲದಲ್ಲಿ ಹೆಚ್ಚು ಹೂವು ಬಿಡುತ್ತೆ. ಬೇಸಿಗೆಯಲ್ಲಿ ಇದು ಹೂವು ಸ್ವಲ್ಪ ಕಡಿಮೆನೇ. ಬೇಸಿಗೆಯಲ್ಲಿ ಒಣಗೋಗ್ಬಿಡುತ್ತೆ. ಮತ್ತು ಮಳೆಗಾಲದಲ್ಲಿ ಅದೇ ಗಡ್ಡೆ ಚಿಗುರುತ್ತೆ. ನಮ್ಮನೆದು ಆಗಿದ್ದು ಹಾಗೇ. ಫಸ್ಟ್ ಹಾಕಿ ಲಾಸ್ಟ್ ಇಯರು ಚೆನ್ನಾಗಿ ಹೂವು ಬಿಡ್ತು, ಆಮೇಲೆ ಒಣಗೋಯ್ತು. ಈಗ ಮತ್ತೆ ಚಿಗುತ್ಕೊಂಡಿದೆ. ಸ್ವಲ್ಪ ಮಳೆ ಎಲ್ಲ ಚೆನ್ನಾಗಿ ಬಂತು, ಚಿಗುತ್ಕೊಂಡು ಈಗ ಹೂವು ಬಿಡ್ತಾಯಿದೆ. ಈಗ 2 ಮುದ್ದಾದ ಬ್ಯೂಟಿಫುಲ್ ಆಗಿರೋ 2 ಹೂವು ಬಿಟ್ಟಿದೆ. ಇನ್ನು ತುಂಬ ಮಗ್ಗುಗಳಿದೆ. ಅದು ನಿಜವಾಗ್ಲೂ ಆ ಹೂವುಗಳನ್ನ ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ ಫ್ರೆಂಡ್ಸ್, ಆನಂದ ಆಗುತ್ತೆ. ಇನ್ನು 4ನೇ ಗಿಡ ದಾಸವಾಳ ಗಿಡ. ಇದನ್ನು ಅಷ್ಟೇ ಯಾವುದೇ ಆರೈಕೆ ಬೇಡ, ನಿಮಗೆ ಮಳೆಗಾಲದಲ್ಲಾಗ್ಬೋದು, ಬೇಸಿಗೆ ಕಾಲದಲ್ಲಾಗ್ಬೋದು, ಈಸಿಯಾಗಿ ಈ ಗಿಡನ ಬೆಳಿಬೋದು. ಮತ್ತು ಎಲ್ಲ ಕಾಲದಲ್ಲೂ ಕೂಡ ಇದು ಹೂವನ್ನ ಕೊಡುತ್ತೆ. ಇದಕ್ಕೆ ಸೀಸನಲ್ಲಾಗಿ ಫ್ಲವರ್ಸ್ ನಮಗೆ ಸಿಗುತ್ತೆ ಅಂತ ಏನಿಲ್ಲ. ನಾವು ಇದಕ್ಕೆ ಚೆನ್ನಾಗಿ ನೀರು ಹಾಕ್ಕೋಬೇಕು ಅಷ್ಟೇ. ನೀರು ಹಾಕ್ಕೊಂಡಷ್ಟು ನಮಗೆ ಹೂವು ಜಾಸ್ತಿ ಕೊಡುತ್ತೆ. ಬಟ್ ಇದು ಹೂವನ್ನು ಅಷ್ಟೇ ತುಂಬ ದಪ್ಪ ಹೂವು ಸಿಗುತ್ತೆ. ಆದರೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತು, ಒಂದು ಗಿಡ ನಿಂತ್ಕೊಂಡು ಗಡ್ಡೆ ದಪ್ಪ ಆಯಿತು ಅಂದರೆ ನಿಮಗೆ ಬಂಚ್ ಅನ್ನೋದಕ್ಕಿಂತ ತುಂಬ ಅಂದರೆ ತುಂಬಾ ಹೂಗಳು ಸಿಗುತ್ತೆ. ಇದು ದೇವ್ರಿಗೆ ಮುಡಿಸಿ ಅದನ್ನು ಕಣ್ಣಲ್ಲಿ ನೋಡೋದೇ ಒಂದು ಆನಂದ ನಮಗೆ, ಅಷ್ಟು ಖುಷಿ ಕೊಡುತ್ತೆ. ದಾಸವಾಳದಲ್ಲೂ ಕೂಡ ತುಂಬ ವೆರೈಟಿ ಫ್ಲವರ್ಸ್ ಇದೆ. ರೆಡ್ ಇದೆ, ಯೆಲ್ಲೋ ಇದೆ, ವೈಟ್ ಇದೆ, ಈ ರೀತಿಯಾಗಿ ತುಂಬ ಕಲರ್ಸ್ ಇದೆ. ನಮ್ಮ ತೋಟದಲ್ಲಿ ನಾನೀಗ 2 ಕಲರ್ ದಾಸವಾಳ ಗಿಡನ ಬೆಳೆಸಿದ್ದೀನಿ.
ನೆಕ್ಸ್ಟ್ ನಾವು ನೋಡ್ತಾ ಇರೋದು 4ನೇದು ಕಾಶಿ ಕಣಗಿಲೆ ಗಿಡ. ಈ ಗಿಡನ ಬೆಳೆಯೋದಂತೂ ತುಂಬ ಅಂದರೆ ತುಂಬಾ ಈಸಿ ಫ್ರೆಂಡ್ಸ್. ನಿಮಗೆ ನೀವು ಒಂದು ಗಿಡನ ಹಾಕಿಬಿಟ್ರೆ ಸಾಕು, ಅದರಿಂದ 10 ಗಿಡಗಳಾಗುತ್ತೆ. ಮತ್ತು ಸ್ವಲ್ಪ ಗಿಡ ಗಡ್ಡೆ ದಪ್ಪ ಆಗೋವರೆಗೂ ನೀವು ನೀರನ್ನ ಚೆನ್ನಾಗಿ ಕೊಟ್ಕೊಂಡು ಹೋದರೆ ಸಾಕು. ಆಮೇಲೆ ನೀವು ವಾರದಲ್ಲಿ ಒಂದು ದಿವಸ ನೀರು ಹಾಕಿದ್ರೂ ಗಿಡ ಒಣಗೋದಿಲ್ಲ, ತುಂಬ ಚೆನ್ನಾಗಿ ಹೂವು ಬರುತ್ತೆ. ಹೂವು ಬಿಟ್ಬಿಟ್ರಂತೂ ಬಂಚ್ ಬಿಡುತ್ತೆ. ಗಿಡಕ್ಕೆ ತುಂಬ ಹೂವು ಬಿಡುತ್ತೆ. ನೋಡಲಿಕ್ಕೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ನಾವು ತೋಟಕ್ಕೆ ಬಂದರೆ ಆ ಹೂವಿನ ಸೌಂದರ್ಯ ನೋಡೋದೇ ನಮಗೆ ಒಂದು ಸಂತೋಷ ಕೊಡುತ್ತೆ. ಇನ್ನು ತುಂಬ ಈಸಿಯಾಗಿ ಬೆಳಿಬಹುದಾದಂಥ 5ನೇ ಹೂವಿನ ಗಿಡ ಯಾವುದು ಅಂತ ನೋಡೋದಾದರೆ, ಇದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅದರ ಪರಿಮಳ ಈವನ್ ನಮಗಿರ್ಬೋದು ಅಥವಾ ನಾವು ಪೂಜೆಗೆ ದೇವ್ರುಗಳಿಗೂ ಕೂಡ ಮಾಡಿಸಿದ್ರು ಕೂಡ ತುಂಬ ಶ್ರೇಷ್ಠ ಮತ್ತು ನಮಗೂ ಕೂಡ ಅದು ಇಷ್ಟ ಆಗುತ್ತೆ. ಅದೇ ದುಂಡು ಮಲ್ಲಿಗೆ ಗಿಡ ಫ್ರೆಂಡ್ಸ್. ಇದನ್ನು ಕೂಡ ನಾವು ಈಸಿಯಾಗಿ ಪಾಟಲ್ಲಾದರೂ ಬೆಳಿಬೋದು ಅಥವಾ ನಾವು ಕೈ ತೋಟಗಳಲ್ಲಾದರೂ ಬೆಳ್ಕೋಬೋದು. ಇದು ಅಷ್ಟೇ, ಸ್ವಲ್ಪ ಗಿಡ ಚಿಕ್ಕದಿರುವಾಗ ಸ್ವಲ್ಪ ನೀರನ್ನ ಚೆನ್ನಾಗಿ ಹಾಕ್ಕೊಬೇಕು. ಸುತ್ತ ಸ್ವಲ್ಪ ಗುಂಡಿ ಥರ ಮಾಡಿಕೊಂಡು ನೀರು ಹಾಕಿದಾಗ ಹರಿದೇ ಇರೋ ಥರ ನಿಲ್ಲಿಸೋ ಹಂಗೆ ಮಾಡಿಕೊಂಡ್ರೆ ನೀರು ಎಷ್ಟು ಚೆನ್ನಾಗಿ ಕುಡಿಯುತ್ತೋ ಅಷ್ಟು ಗಡ್ಡೆ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಅಪ್ಕೊಂಡು ಹೋಗುತ್ತೆ. ಈಗ ನಿಮ್ಮ ಒಂದು ಸರಿ ಅದು ನಿಂತ್ಕೊಂಡು ಗಡ್ಡೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ನೀವು ಅದರಲ್ಲಿ ಒಂದು ಸ್ವಲ್ಪ ಕಡ್ಡಿನ ಅಥವಾ ಚಪ್ರದ ಥರನ ಮಾಡಿಬಿಟ್ರೆ ಹಬ್ಕೊಂಡು ಹೋಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ನಾನೀಗ ಹಾಕಿರೋದು ಇದು 7 ಸುತ್ತು ಇದೆ. ಇದು ಇಷ್ಟು ತುಂಬ ದಪ್ಪ ಹೂವು ಬಿಡುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇಷ್ಟು ಚಿಕ್ಕ ಗಿಡದಲ್ಲಿ ನೋಡಿ ಆಲ್ರೆಡಿ ಎಷ್ಟು ಹೂವುಗಳನ್ನ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಈ ಗಿಡಗಳನ್ನ ನಾವು ಫ್ರೆಂಡ್ಸ್ ಈಸಿಯಾಗಿ ಯಾವುದೇ ಆರೈಕೆ ಇಲ್ಲದೇ ಸುಲಭವಾಗಿ ಬೆಳಿಬೋದು. ಈಗ ನೋಡ್ತಿದ್ದೀನಲ್ಲ, ತೋರಿಸ್ತಾ ಇದ್ದೀನಲ್ಲ, ಇದು ಸೇವಂತಿಗೆ ಗಿಡ. ಬಟ್ ಇದನ್ನು ಬೆಳೀಲಿಕ್ಕೆ ಸ್ವಲ್ಪ ನಾವು ಶ್ರಮನ ವಹಿಸಬೇಕು. ಯಾಕಂದರೆ ಇದು ಅಷ್ಟು ಈಸಿಯಾಗಿ ಈಗ ಮಣ್ಣಲ್ಲಿ ಹಾಕಿ ನೀರು ಹಾಕಿದ ತಕ್ಷಣ ಬರಲ್ಲ. ಅದಕ್ಕೆ ಸ್ವಲ್ಪ ಆರೈಕೆ ಮಾಡಬೇಕು, ಪಾಲಪೋಷಣೆ ಮಾಡಬೇಕು. ಹಾಗಿದ್ರೆ ಮಾತ್ರ ಅದು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಕಾಕಡ ಹೂವುಗಳನ್ನ ಬಿಡಿಸ್ದೆ ಇವಾಗ ಇಷ್ಟು ಹೂವುಗಳು ಸಿಕ್ಕಿದೆ ನೋಡಿ. ಹೆಚ್ಚು ಕಡಿಮೆ 2 ಮಾರು ಹೂವು ಆಗುತ್ತೆ. ಒಂದು ವಾರದಲ್ಲಿ 2 ದಿವಸ ನನಗೆ ಇಷ್ಟು ಹೂವು ಸಿಗುತ್ತೆ. ನಾವೀಗ ನೋಡ್ತಿರೋದು ರೋಸಾ ಹೂವು ಮತ್ತು ಬಲ್ದರಿ ಹೂವು, ಹಾಗೆ ದಾಸವಾಳ ಹೂವುಗಳನ್ನೂ ಕೂಡ ಕಿತ್ತಿದ್ದೀನಿ. ಇದು ತುಂಬ ಅರಳಿತ್ತು, ಜಾಸ್ತಿ ಹೂವುಗಳನ್ನೇ ಬಿಟ್ಟಿರೋದ್ರಿಂದ ನಾನು ಇವತ್ತು ವಾರ ಹೇಗಿದ್ರು ಫ್ರೈಡೇ ಇತ್ತು, ಶುಕ್ರವಾರ ಇತ್ತಲ್ಲ, ಪೂಜೆಗಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೂವನ್ನು ಬಿಡಿಸ್ಕೊಂಡು ಬಂದಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಗಿಡಗಳನ್ನ ನಾವು ಯಾವುದೇ ಶ್ರಮ ಇಲ್ಲ ಹಾಗೆ ಈಸಿಯಾಗಿ ಬೆಳೆಸ್ಕೋಬೋದು. ನೀವು ಕೂಡ ಪ್ರಯತ್ನ ಮಾಡಿ. ನಿಮ್ಮ ಮನೆ ಹತ್ರ ಚಿಕ್ಕ ಪುಟ್ಟ ಜಾಗ ಇದ್ದರೆ ಅದರಲ್ಲೂ ಕೂಡ ನೀವು ಈ ರೀತಿಯ ಹೂವಿನ ಗಿಡಗಳನ್ನ ಬೆಳೆಸ್ಕೋಬೋದು. ಯಾರಿಗಾದರೂ ಜಾಗ ಇಲ್ಲ ಅಂದರೆ ಖಂಡಿತವಾಗ್ಲೂ ಪಾಟ್ಗಳನ್ನ ತೊಗೊಂಡು, ಒಂದು ಸ್ವಲ್ಪ ದೊಡ್ಡ ಸೈಜ್ ಪಾಟ್ಗಳನ್ನ ತೊಗೊಂಡ್ರೆ ಪಾಟಲ್ಲೂ ಕೂಡ ಈ ಗಿಡಗಳನ್ನ ಈಸಿಯಾಗಿ ಬೆಳೆಸ್ಕೋಬೋದು. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ಟೈಮು ಇಂಥದ್ದೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.